ಸಾಬೀತಾಗ್ತಾ ಇದೆ. ಇಡೀ ಕಾಂಗ್ರೆಸ್ ಪಕ್ಷ ಸ್ಟಿಲ್ ಬಿಲೀವ್ಸ್ ರಾಜೀವ್ ಗೌಡ ಒಬ್ಬ ಒಳ್ಳೆ ಕಾರ್ಯಕರ್ತ, ಇಲ್ಲದೆ ಹೋಗಿದ್ರೆ ಕಠಿಣ ಕ್ರಮ ಕೈಗೊಳ್ಳದೇ ಇರೋ ರೀತಿಯಲ್ಲಿ ತಡಿತಾ ಇರೋದು ಯಾವ ಶಕ್ತಿ ಅಂತ. ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ಸುರೇಶ್ ಮತ್ತೊಮ್ಮೆ ನೇರ ಸಂಪರ್ಕಕ್ಕೆ ಬರುವವರಿದ್ದಾರೆ. ಸೌಮ್ಯ ಸ್ವಭಾವದ ಒಳ್ಳೆ ಕಾರ್ಯಕರ್ತ ಅನ್ನೋ ಮನಸ್ಥಿತಿಯಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಇದ್ದಂತೆ ಕಾಣ್ತಾ ಇದೆ. ಕಠಿಣ ಕ್ರಮ ಕೈಗೊಳ್ಳುವ ಯಾವುದೇ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಈಗಲೂ ಕೂಡ ಸಸ್ಪೆಂಡ್ ಮಾಡೋಕೆ ಮುಂದಾಗಿದೆಯೇ ಹೊರತು ಪಕ್ಷದಿಂದ ಕಿತ್ತಾಕೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಇನ್ನೂ ಬಂದಿಲ್ಲ. ಪೌರಾಯುಕ್ತೆ, ಅದರಲ್ಲೂ ಡ್ಯೂಟಿ ಮೇಲಿದ್ದ ಸರ್ಕಾರಿ ಅಧಿಕಾರಿ ಬಾಯಿಗೆ ಬಂದಂತೆ ಮಾತನಾಡಿದ ರಾಜೀವ್ ಗೌಡ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯನ. ಇರಬಹುದು MLA ಕ್ಯಾಂಡಿಡೇಟ್, ಗೆದ್ದಿಲ್ಲ, MLA ಆಗಿಲ್ಲ, ಇರಬಹುದು ಸಂಘಟಕ. ಆದರೆ ಇಂತಹ ಸಂಘಟಕರಿಂದ ಪಕ್ಷಕ್ಕೆ ಬರ್ತಾ ಇರುವ ಮುಜುಗರ ಇದೆಯಲ್ಲ, ಇದನ್ನೂ ಕೂಡ ನಾವು ಫೇಸ್ ಮಾಡ್ತೀವಿ, ಪರವಾಗಿಲ್ಲ, ಆದರೆ ಆತನನ್ನ ಪಕ್ಷದ ಒಳಗೆ ಇಟ್ಕೊಳ್ತೀವಿ ಅನ್ನೋ ದೃಢ ಸಂಕಲ್ಪ ಕಾಂಗ್ರೆಸ್ ಪಕ್ಷ ಮಾಡದಂತೆ ಕಾಣ್ತಾ ಇದೆ. ಪೌರಾಯುಕ್ತೆ ಅಮೃತಾ ಗೌಡ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಹೊತ್ತು ಕಂಪ್ಲೇಂಟ್ ಕೊಟ್ಟು 7-8 ದಿನಗಳು ಕಳೆದು ಹೋದರೂ ಕೂಡ ಈವರೆಗೂ ಪೊಲೀಸ್ ಇಲಾಖೆಯಿಂದ ರಾಜೀವ್ ಗೌಡನನ್ನ ಬಂಧಿಸುವ ಪ್ರಕ್ರಿಯೆ ಆಗಿಲ್ಲ. ಹಾಗೆಂದ ಮಾತ್ರಕ್ಕೆ ಶಿಡ್ಲಘಟ್ಟದ ಪೊಲೀಸರಾಗಲಿ, ಕರ್ನಾಟಕದ ಒಟ್ಟಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಒಬ್ಬ ರಾಜೀವ್ ಗೌಡನನ್ನ ಹಿಡಿಯಲಿಕ್ಕೆ ಸಾಧ್ಯವಾಗದಷ್ಟು ಅಸಮರ್ಥರಲ್ಲ. ಪೊಲೀಸರ ಕೈ ಕಟ್ಟಿ ಹಾಕಿದೆ ರಾಜಕೀಯ ವ್ಯವಸ್ಥೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ. ಕಾಂಗ್ರೆಸ್ ಪಕ್ಷದ ಕ್ರಮದಲ್ಲಾದ ವಿಳಂಬವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಕಾರಣ ಕೇಳಿ ನೋಟಿಸ್, ಯಾವ ವಿಚಾರ ಕಾರಣ ಕೇಳ್ತಿದ್ದೀರಿ? ಒಬ್ಬ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿದ್ದಕ್ಕೂ ಕೂಡ ಸಮಜಾಯಿಷಿ ಬೇಕಾ? ತುಮ್ಮೆ ಸಾಬೀತಾಗ್ತಾ ಇದೆ. ಇಡೀ ಕಾಂಗ್ರೆಸ್ ಪಕ್ಷ ಸ್ಟಿಲ್ ಬಿಲೀವ್ಸ್ ರಾಜೀವ್ ಗೌಡ ಒಬ್ಬ ಒಳ್ಳೆ ಕಾರ್ಯಕರ್ತ, ಇಲ್ಲದೆ ಹೋಗಿದ್ರೆ ಕಠಿಣ ಕ್ರಮ ಕೈಗೊಳ್ಳದೇ ಇರೋ ರೀತಿಯಲ್ಲಿ ತಡಿತಾ ಇರೋದು ಯಾವ ಶಕ್ತಿ ಅಂತ. ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ಸುರೇಶ್ ಮತ್ತೊಮ್ಮೆ ನೇರ ಸಂಪರ್ಕಕ್ಕೆ ಬರುವವರಿದ್ದಾರೆ. ಸೌಮ್ಯ ಸ್ವಭಾವದ ಒಳ್ಳೆ ಕಾರ್ಯಕರ್ತ ಅನ್ನೋ ಮನಸ್ಥಿತಿಯಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಇದ್ದಂತೆ ಕಾಣ್ತಾ ಇದೆ. ಕಠಿಣ ಕ್ರಮ ಕೈಗೊಳ್ಳುವ ಯಾವುದೇ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಈಗಲೂ ಕೂಡ ಸಸ್ಪೆಂಡ್ ಮಾಡೋಕೆ ಮುಂದಾಗಿದೆಯೇ ಹೊರತು ಪಕ್ಷದಿಂದ ಕಿತ್ತಾಕೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಇನ್ನೂ ಬಂದಿಲ್ಲ. ಪೌರಾಯುಕ್ತೆ, ಅದರಲ್ಲೂ ಡ್ಯೂಟಿ ಮೇಲಿದ್ದ ಸರ್ಕಾರಿ ಅಧಿಕಾರಿ ಬಾಯಿಗೆ ಬಂದಂತೆ ಮಾತನಾಡಿದ ರಾಜೀವ್ ಗೌಡ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯನ. ಇರಬಹುದು MLA ಕ್ಯಾಂಡಿಡೇಟ್, ಗೆದ್ದಿಲ್ಲ, MLA ಆಗಿಲ್ಲ, ಇರಬಹುದು ಸಂಘಟಕ. ಆದರೆ ಇಂತಹ ಸಂಘಟಕರಿಂದ ಪಕ್ಷಕ್ಕೆ ಬರ್ತಾ ಇರುವ ಮುಜುಗರ ಇದೆಯಲ್ಲ, ಇದನ್ನೂ ಕೂಡ ನಾವು ಫೇಸ್ ಮಾಡ್ತೀವಿ, ಪರವಾಗಿಲ್ಲ, ಆದರೆ ಆತನನ್ನ ಪಕ್ಷದ ಒಳಗೆ ಇಟ್ಕೊಳ್ತೀವಿ ಅನ್ನೋ ದೃಢ ಸಂಕಲ್ಪ ಕಾಂಗ್ರೆಸ್ ಪಕ್ಷ ಮಾಡದಂತೆ ಕಾಣ್ತಾ ಇದೆ. ಪೌರಾಯುಕ್ತೆ ಅಮೃತಾ ಗೌಡ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಹೊತ್ತು ಕಂಪ್ಲೇಂಟ್ ಕೊಟ್ಟು 7-8 ದಿನಗಳು ಕಳೆದು ಹೋದರೂ ಕೂಡ ಈವರೆಗೂ ಪೊಲೀಸ್ ಇಲಾಖೆಯಿಂದ ರಾಜೀವ್ ಗೌಡನನ್ನ ಬಂಧಿಸುವ ಪ್ರಕ್ರಿಯೆ ಆಗಿಲ್ಲ. ಹಾಗೆಂದ ಮಾತ್ರಕ್ಕೆ ಶಿಡ್ಲಘಟ್ಟದ ಪೊಲೀಸರಾಗಲಿ, ಕರ್ನಾಟಕದ ಒಟ್ಟಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಒಬ್ಬ ರಾಜೀವ್ ಗೌಡನನ್ನ ಹಿಡಿಯಲಿಕ್ಕೆ ಸಾಧ್ಯವಾಗದಷ್ಟು ಅಸಮರ್ಥರಲ್ಲ. ಪೊಲೀಸರ ಕೈ ಕಟ್ಟಿ ಹಾಕಿದೆ ರಾಜಕೀಯ ವ್ಯವಸ್ಥೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ. ಕಾಂಗ್ರೆಸ್ ಪಕ್ಷದ ಕ್ರಮದಲ್ಲಾದ ವಿಳಂಬವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಕಾರಣ ಕೇಳಿ ನೋಟಿಸ್, ಯಾವ ವಿಚಾರ ಕಾರಣ ಕೇಳ್ತಿದ್ದೀರಿ? ಒಬ್ಬ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿದ್ದಕ್ಕೂ ಕೂಡ ಸಮಜಾಯಿಷಿ ಬೇಕಾ? ತುಮ್ಮೆ ಸಾಬೀತಾಗ್ತಾ ಇದೆ. ಇಡೀ ಕಾಂಗ್ರೆಸ್ ಪಕ್ಷ ಸ್ಟಿಲ್ ಬಿಲೀವ್ಸ್ ರಾಜೀವ್ ಗೌಡ ಒಬ್ಬ ಒಳ್ಳೆ ಕಾರ್ಯಕರ್ತ, ಇಲ್ಲದೆ ಹೋಗಿದ್ರೆ ಕಠಿಣ ಕ್ರಮ ಕೈಗೊಳ್ಳದೇ ಇರೋ ರೀತಿಯಲ್ಲಿ ತಡಿತಾ ಇರೋದು ಯಾವ ಶಕ್ತಿ ಅಂತ. ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ಸುರೇಶ್ ಮತ್ತೊಮ್ಮೆ ನೇರ ಸಂಪರ್ಕಕ್ಕೆ ಬರುವವರಿದ್ದಾರೆ. ಸೌಮ್ಯ ಸ್ವಭಾವದ ಒಳ್ಳೆ ಕಾರ್ಯಕರ್ತ ಅನ್ನೋ ಮನಸ್ಥಿತಿಯಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಇದ್ದಂತೆ ಕಾಣ್ತಾ ಇದೆ. ಕಠಿಣ ಕ್ರಮ ಕೈಗೊಳ್ಳುವ ಯಾವುದೇ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಈಗಲೂ ಕೂಡ ಸಸ್ಪೆಂಡ್ ಮಾಡೋಕೆ ಮುಂದಾಗಿದೆಯೇ ಹೊರತು ಪಕ್ಷದಿಂದ ಕಿತ್ತಾಕೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಇನ್ನೂ ಬಂದಿಲ್ಲ. ಪೌರಾಯುಕ್ತೆ, ಅದರಲ್ಲೂ ಡ್ಯೂಟಿ ಮೇಲಿದ್ದ ಸರ್ಕಾರಿ ಅಧಿಕಾರಿ ಬಾಯಿಗೆ ಬಂದಂತೆ ಮಾತನಾಡಿದ ರಾಜೀವ್ ಗೌಡ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯನ. ಇರಬಹುದು MLA ಕ್ಯಾಂಡಿಡೇಟ್, ಗೆದ್ದಿಲ್ಲ, MLA ಆಗಿಲ್ಲ,
ಇರಬಹುದು ಸಂಘಟಕ. ಆದರೆ ಇಂತಹ ಸಂಘಟಕರಿಂದ ಪಕ್ಷಕ್ಕೆ ಬರ್ತಾ ಇರುವ ಮುಜುಗರ ಇದೆಯಲ್ಲ, ಇದನ್ನೂ ಕೂಡ ನಾವು ಫೇಸ್ ಮಾಡ್ತೀವಿ, ಪರವಾಗಿಲ್ಲ, ಆದರೆ ಆತನನ್ನ ಪಕ್ಷದ ಒಳಗೆ ಇಟ್ಕೊಳ್ತೀವಿ ಅನ್ನೋ ದೃಢ ಸಂಕಲ್ಪ ಕಾಂಗ್ರೆಸ್ ಪಕ್ಷ ಮಾಡದಂತೆ ಕಾಣ್ತಾ ಇದೆ. ಪೌರಾಯುಕ್ತೆ ಅಮೃತಾ ಗೌಡ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಹೊತ್ತು ಕಂಪ್ಲೇಂಟ್ ಕೊಟ್ಟು 7-8 ದಿನಗಳು ಕಳೆದು ಹೋದರೂ ಕೂಡ ಈವರೆಗೂ ಪೊಲೀಸ್ ಇಲಾಖೆಯಿಂದ ರಾಜೀವ್ ಗೌಡನನ್ನ ಬಂಧಿಸುವ ಪ್ರಕ್ರಿಯೆ ಆಗಿಲ್ಲ. ಹಾಗೆಂದ ಮಾತ್ರಕ್ಕೆ ಶಿಡ್ಲಘಟ್ಟದ ಪೊಲೀಸರಾಗಲಿ, ಕರ್ನಾಟಕದ ಒಟ್ಟಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಒಬ್ಬ ರಾಜೀವ್ ಗೌಡನನ್ನ ಹಿಡಿಯಲಿಕ್ಕೆ ಸಾಧ್ಯವಾಗದಷ್ಟು ಅಸಮರ್ಥರಲ್ಲ. ಪೊಲೀಸರ ಕೈ ಕಟ್ಟಿ ಹಾಕಿದೆ ರಾಜಕೀಯ ವ್ಯವಸ್ಥೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ. ಕಾಂಗ್ರೆಸ್ ಪಕ್ಷದ ಕ್ರಮದಲ್ಲಾದ ವಿಳಂಬವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಕಾರಣ ಕೇಳಿ ನೋಟಿಸ್. ಯಾವ ವಿಚಾರ ಕಾರಣ ಕೇಳ್ತಿದ್ದೀರಿ? ಒಬ್ಬ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿದ್ದಕ್ಕೂ ಕೂಡ ಸಮಜಾಯಿಷಿ ಬೇಕಾ? ತುಮ್ಮೆ ಸಾಬೀತಾಗ್ತಾ ಇದೆ. ಇಡೀ ಕಾಂಗ್ರೆಸ್ ಪಕ್ಷ ಸ್ಟಿಲ್ ಬಿಲೀವ್ಸ್ ರಾಜೀವ್ ಗೌಡ ಒಬ್ಬ ಒಳ್ಳೆ ಕಾರ್ಯಕರ್ತ, ಇಲ್ಲದೆ ಹೋಗಿದ್ರೆ ಕಠಿಣ ಕ್ರಮ ಕೈಗೊಳ್ಳದೆ ಇರೋ ರೀತಿಯಲ್ಲಿ ತಡಿತಾ ಇರೋದು ಯಾವ ಶಕ್ತಿ ಅಂತ. ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ಸುರೇಶ್ ಮತ್ತೊಮ್ಮೆ ನೇರ ಸಂಪರ್ಕಕ್ಕೆ ಬರುವವರಿದ್ದಾರೆ. ಸೌಮ್ಯ ಸ್ವಭಾವದ ಒಳ್ಳೆ ಕಾರ್ಯಕರ್ತ ಅನ್ನೋ ಮನಸ್ಥಿತಿಯಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಇದ್ದಂತೆ ಕಾಣ್ತಾ ಇದೆ. ಕಠಿಣ ಕ್ರಮ ಕೈಗೊಳ್ಳುವ ಯಾವುದೇ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಈಗಲೂ ಕೂಡ ಸಸ್ಪೆಂಡ್ ಮಾಡೋಕೆ ಮುಂದಾಗಿದೆಯೇ ಹೊರತು ಪಕ್ಷದಿಂದ ಕಿತ್ತಾಕೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಇನ್ನೂ ಬಂದಿಲ್ಲ. ಪೌರಾಯುಕ್ತೆ, ಅದರಲ್ಲೂ ಡ್ಯೂಟಿ ಮೇಲಿದ್ದ ಸರ್ಕಾರಿ ಅಧಿಕಾರಿ ಬಾಯಿಗೆ ಬಂದಂತೆ ಮಾತನಾಡಿದ ರಾಜೀವ್ ಗೌಡ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯನ. ಇರಬಹುದು MLA ಕ್ಯಾಂಡಿಡೇಟ್, ಗೆದ್ದಿಲ್ಲ, MLA ಆಗಿಲ್ಲ, ಇರಬಹುದು ಸಂಘಟಕ, ಆದರೆ ಇಂತಹ ಸಂಘಟಕರಿಂದ ಪಕ್ಷಕ್ಕೆ ಬರ್ತಾ ಇರುವ ಮುಜುಗರ ಇದೆಯಲ್ಲ, ಇದನ್ನೂ ಕೂಡ ನಾವು ಫೇಸ್ ಮಾಡ್ತೀವಿ, ಪರವಾಗಿಲ್ಲ, ಆದರೆ ಆತನನ್ನ ಪಕ್ಷದ ಒಳಗೆ ಇಟ್ಕೊಳ್ತೀವಿ ಅನ್ನೋ ದೃಢ ಸಂಕಲ್ಪ ಕಾಂಗ್ರೆಸ್ ಪಕ್ಷ ಮಾಡದಂತೆ ಕಾಣ್ತಾ ಇದೆ. ಪೌರಾಯುಕ್ತೆ ಅಮೃತಾ ಗೌಡ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಹೊತ್ತು ಕಂಪ್ಲೇಂಟ್ ಕೊಟ್ಟು 7-8 ದಿನಗಳು ಕಳೆದು ಹೋದರೂ ಕೂಡ ಈವರೆಗೂ ಪೊಲೀಸ್ ಇಲಾಖೆಯಿಂದ ರಾಜೀವ್ ಗೌಡನನ್ನ ಬಂಧಿಸುವ ಪ್ರಕ್ರಿಯೆ ಆಗಿಲ್ಲ. ಹಾಗೆಂದ ಮಾತ್ರಕ್ಕೆ ಶಿಡ್ಲಘಟ್ಟದ ಪೊಲೀಸರಾಗಲಿ, ಕರ್ನಾಟಕದ ಒಟ್ಟಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಒಬ್ಬ ರಾಜೀವ್ ಗೌಡನನ್ನ ಹಿಡಿಯಲಿಕ್ಕೆ ಸಾಧ್ಯವಾಗದಷ್ಟು ಅಸಮರ್ಥರಲ್ಲ. ಪೊಲೀಸರ ಕೈ ಕಟ್ಟಿ ಹಾಕಿದೆ ರಾಜಕೀಯ ವ್ಯವಸ್ಥೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ. ಕಾಂಗ್ರೆಸ್ ಪಕ್ಷದ ಕ್ರಮದಲ್ಲಾದ ವಿಳಂಬವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಕಾರಣ ಕೇಳಿ ನೋಟಿಸ್. ಯಾವ ವಿಚಾರ ಕಾರಣ ಕೇಳ್ತಿದ್ದೀರಿ? ಒಬ್ಬ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿದ್ದಕ್ಕೂ ಕೂಡ ಸಮಜಾಯಿಷಿ ಬೇಕಾ? ತುಮ್ಮೆ ಸಾಬೀತಾಗ್ತಾ ಇದೆ. ಇಡೀ ಕಾಂಗ್ರೆಸ್ ಪಕ್ಷ ಸ್ಟಿಲ್ ಬಿಲೀವ್ಸ್ ರಾಜೀವ್ ಗೌಡ ಒಬ್ಬ ಒಳ್ಳೆ ಕಾರ್ಯಕರ್ತ, ಇಲ್ಲದೆ ಹೋಗಿದ್ರೆ ಕಠಿಣ ಕ್ರಮ ಕೈಗೊಳ್ಳದೆ ಇರೋ ರೀತಿಯಲ್ಲಿ